ನಮಸ್ತೆ ಎಲ್ರಿಗೂ. ನಾವು ಇವಾಗ ಎಲ್ಲಿಗೆ ಬರ್ತಾ ಇದ್ದೀವಿ ಅಂದರೆ, ನಾವು 2 ವರ್ಷದಿಂದ ಒಂದು 4.5 ಎಕರೆ ಜಮೀನು ತಗೊಂಡಿದ್ವಿ. ಅದು ಅನೂರ್ ಹತ್ರ, ಕೊಳ್ಳೇಗಾಲದ ಹತ್ರ. ಈಗ ಅಲ್ಲಿಗೆ ಬೋರ್ವೆಲ್ ಹಾಕ್ಸೋಕ್ಕೆ ಅಂತ ಹೊರಟಿದ್ದೀವಿ. ಆನ್ ದ ವೇನಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ದು ಒಂದು ನರ್ಸರಿ ಅಂದರೆ ಫಾರ್ಮ್ ಇತ್ತು. ಫಾರ್ಮಿಗೆ ನೋಡೋಣ ಅಂತ ಬಂದ್ವಿ. ಆನ್ ದ ವೇನಲ್ಲಿ ಸಿಗುತ್ತೆ ಬನ್ನಿ ಅಂತಂತ ಹೇಳಿದರು, ಅದಕ್ಕೆ ಬಂದ್ವಿ. ಅವ್ರ ಮನೆ ಹತ್ರ ಎಷ್ಟೊಂದು ಥರ ಹಣ್ಣಿನ ಗಿಡಗಳು ಹಾಕಿದ್ದಾರೆ ಅಂದರೆ ನನಗಂತೂ ತುಂಬ ನೋಡಿ ಖುಷಿ ಆಗೋಯಿತು. ಅದರಲ್ಲಿ ನಂಗೆ ಇಷ್ಟ ಆಗಿದ್ದು ಸ್ಟಾರ್ ಫ್ರೂಟ್ಸ್ ಒಂದು ನಂಗೆ ತುಂಬ ಇಷ್ಟ ಹಣ್ಣು. ನಾನು ಅದರ ಒಂದು ಸ್ವಲ್ಪ ಕಿತ್ಕೊಂಡು ಒಂದು ಸ್ವಲ್ಪ ತಿಂದ್ಕೊಂಡು ಸಖತ್ ಖುಷಿ ಆಯಿತು. ತುಂಬ ವೆರೈಟೀಸ್ ಹಣ್ಣುಗಳಿದ್ದಾವೆ ಇದರಲ್ಲಿ. ಅದ್ರ ಹೆಸರುಗಳೇ ಸಹ ನನಗೆ ಗೊತ್ತಿಲ್ಲ. ಹಾಗೆ ನಾವು ಬೆಳಗ್ಗೆ 6 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾಯಿದ್ದೀವಿ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಗಾಡಿ ಎಲ್ಲ ಸಿಗಬೇಕು, ಮತ್ತು ಅಲ್ಲೆಲ್ಲ ಜಾಗ ಎಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು. ನೋಡೋಣ ಅಲ್ಲಿಗೆ ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅಂತಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಿಟ್ಟಿದ್ದೆ ನಾವು ಕನಕಪುರ ಬಿಟ್ಟಿದ್ದೆ 6 ಗಂಟೆ ಆಯಿತು. ಅವ್ರು ಕಾಫಿ ಎಲ್ಲ ಮಾಡಿಕೊಟ್ರು. ಕಾಫಿ ಮಾಡಿಸ್ಕೊಂಡು ಕೊಡೋದು, ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡು 6 ಗಂಟೆ ಆಗ್ಬಿಡ್ತು ಅಲ್ಲೇನೇ. ಸರಿ ಅಂತ ಅಂದ್ಬಿಟ್ಟು 6 ಗಂಟೆಗೆ ಹೊರಟಿದ್ದೀವಿ. ಮತ್ತು ನಮಗಿಲ್ಲಿ ಏನೇನು ಗಿಡಗಳು ಇಷ್ಟ ಆಯಿತು ಅಂದರೆ, ನೋಡಿ ಅದು ಚಕೋತ. ಇದರಲ್ಲಿ 2 ವೆರೈಟಿ ಇದೆ. ಇದು ಒಂದು ರೆಡ್ ಕಲರ್ದು, ಒಂದು ವೈಟ್ ಕಲರ್ ಹಣ್ಣು. ತುಂಬ ಸೈಜ್ ಹಣ್ಣು ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಚೆರೀಸ್ ಅಂತ ಏನೋ ಹಾಕಿದ್ದಾರೆ, ಅದು ಚೆನ್ನಾಗಿದೆ. ಕೆಲವೊಂದು ಹಣ್ಣುಗಳು ತುಂಬ ಹಣ್ಣಾಗಿದ್ದಾವೆ. ಇದು ನೋಡಿ, ಕುರಿಗಳು ಸಾಕಿದ್ದಾರೆ ಅವರು. ಕುರಿಗಳು ಸಾಕಿದ್ದಾರೆ. ಆಮೇಲೆ ಮತ್ತು ಕೋಳಿಗಳು, ಇದ್ರ ಹೆಸರು ಕೋಳಿಗಳು ಏನೋ ಅಂತ ಗೊತ್ತಿಲ್ಲ. ಇದಿದ್ದರೆ ಹಾವುಗಳೇನು ಬರಲ್ಲ ಅಂತಾರೆ. ಈ ಕೋಳಿಗಳು ಒಂದು ಹಾವು ಏನೋ ಒಂದು ಒಳಗಡೆ ಗೇಟ್ ಒಳಗಡೆಗೆ ಬರಲ್ಲ, ಅದು ಸಾಕಬೇಕು ಒಟ್ಟಿನಲ್ಲಿ ಫಾರ್ಮಲ್ಲಿ. ನೋಡಿ, ನನಗೆ ಈ ಹಣ್ಣಿನ ಹೆಸರೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ಏನಂದರೆ ಅದು ಶುಗರ್ ಜ್ಯೂಸೆಲ್ಲ ಹಾಕ್ಬಿಟ್ಟು ಡ್ರೈ ಮಾಡ್ಕೊಂಡು ತಿಂತಾರಂತೆ. ಇದು ಚೆರ್ರಿ, ಇದು ಕೇಕಿಗೆಲ್ಲ ಹಾಕ್ತಾರಲ್ಲ ಆ ಚೆರ್ರಿ ಹಣ್ಣಿದು. ತುಂಬ ಚೆನ್ನಾಗೈತೆ. ಒಂಥರ ಬ್ಲ್ಯಾಕ್ ಕಲರ್ದು ಸ್ವಲ್ಪ ಸ್ವೀಟ್ ಬರುತ್ತೆ, ರೆಡ್ ಕಲರ್ ಇರೋದು ಒಂದು ಸ್ವಲ್ಪ ಹುಳಿ ಬರುತ್ತೆ. ಹಣ್ಣು ಚೆನ್ನಾಗಿರುತ್ತೆ ಒಟ್ಟಲ್ಲಿ. ಎಷ್ಟು ತುಂಬ ಹಣ್ಣು ಬಿಟ್ಟಿದ್ದಾವೆ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ನೋಡಿ ಇದನ್ನು. ಮತ್ತು ಮಾವಿದೆ, ಮತ್ತು ನೇರಳೆ ಹಣ್ಣಿದೆ. ತುಂಬ ವೆರೈಟೀಸ್ ಹಣ್ಣಿದೆ. ಆಲ್ಮೋಸ್ಟ್ ಸುಮಾರು ಹಣ್ಣುಗಳು ವೆರೈಟಿ ಹಾಕಿದ್ದಾರೆ. ನಂಗೆ ಅದು ಇದ್ರ ಮೇಂಟೈನ್ ಮಾಡ್ತಾ ಇದ್ದಾರಲ್ಲ, ನಂಗೆ ಅದಕ್ಕೆ ಅಷ್ಟೇ ಖುಷಿ ಆಯಿತು ಬಿಡಿ. ಅಷ್ಟು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ನಾವು ಬಂದಾಗ ಅನ್ನೂರಿಗೆ ಬಂದ್ವಿ. ಅನ್ನೂರಿಗೆ ಬಂದಾಗ ಅಲ್ಲೇ ಈಗ ಅನ್ನೂರಿಗೆ ಬಂದಿದ್ದೀವಿ. ಅನ್ನೂರಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಹೋಗಿ ಆಚೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ಏನಾದರೂ ತಿನ್ಕೊಂಡು ಬರಬೇಕು ರೂಮ್ಗೆ. ಹೋಗ್ತಾಯಿದ್ದೀವಿ. ಬೆಳಗ್ಗೆಗೆ ಪೂಜೆ 8 ಗಂಟೆ ಮೇಲೆ ಸ್ಟಾರ್ಟ್ ಮಾಡಬೇಕು. ಗಾಡಿ ಬರೋದೇ 7:30 ಆಗುತ್ತೆ. ನೋಡೋಣ ಹೆಂಗೆ ಆಗುತ್ತೋ. ನಾಳೆ ಗುರುವಾರ ನಮ್ಮ ರಾಯರನ್ನ ಪೂಜೆ ಮಾಡಿದ್ರೆ ನನಗೆ ಇರೋಕ್ಕಾಗಲ್ಲ. ಅದಕ್ಕೆ ನೋಡಿ ನಮ್ಮ ರಾಯರನ್ನ ಜೊತೆಲಿ ಕರ್ಕೊಂಡ್ಬಿಟ್ಟಿದ್ದೀನಿ. ನಾಳೆಗೆ ಇವ್ರಿಗೊಂದು ನಮಸ್ಕಾರ ಮಾಡಿ ಒಂದು ನಿಮಿಷ ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ಜಮೀನ್ ಹತ್ರ ಹೊಡ್ತೀವಿ. ನನಗೆ ಗುರುವಾರ ನನ್ನ ಕೈಲಿ ಪೂಜೆ ಮಾಡ್ದಂಗೆ ಇರೋಕ್ಕಾಗಲ್ಲ. ಆದ್ರೂ ಅವ್ರಿಗೆ ಇಲ್ಲೊಂದು ಹೂವು ಇಟ್ಬಿಟ್ಟು ಒಂದು ನಮಸ್ಕಾರ ಮಾಡ್ಕೊಂಡು ನಮ್ಗೊಂದು ಸಮಾಧಾನ, ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಬೇಕು. ಅದರಿಂದ ನಮ್ಮ ರಾಯರನ್ನ ಜೊತೆಲಿ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಊಟಕ್ಕೆ ಹೋಗೋಣ ಆಚೆ ಕಡೆ. ಇವರು ಮಲ್ಲೇಶಣ್ಣ ಅಂತ ನಮ್ಮ ಮನೆಯವ್ರ ಫ್ರೆಂಡು. ಅನ್ನೂರಿಂದ ನಮಗೆ ಜಮೀನು ಕೊಡಿಸಿದ್ದವ್ರು ಇವರೇ. ತುಂಬ ಒಳ್ಳೆಯವರು. ಅವ್ರಿಗೊಂದು ರೋಟಿ ಕರಿ, ಇವ್ರಿಗೊಂದು ಮಶ್ರೂಮ್ ಫ್ರೈಡ್ ರೈಸು, ನನಗೆ ಒಂದು ರೋಟಿ ಕರಿ ಪಾರ್ಸಲ್ ಆಮೇಲೆ ಇವರೆಲ್ಲ ಆದ್ಮೇಲೆ. ನಾವಿಲ್ಲಿ 2ನೇ ಸತಿ ಊಟ ಮಾಡ್ತಾ ಇರೋದು. ನಮ್ಮ ಜಮೀನು ರಿಸರ್ವೇಷನಿಗೆ ಬಂದಾಗ ಒಂದ್ಸತಿ, ಇವಾಗ ಒಂದ್ಸತಿ. ಬೆಳಗಿನ ಮೋಸ್ಟ್ಲಿ ಇಲ್ಲೇ. ಹಾಂ,